ಗೈಸ್, ನಾವು ಇವತ್ತು ವಿಡಿಯೋದಲ್ಲಿ ಪೆಟ್ರೋಲ್ ಪವರ್ಫುಲ್ಲಾ ಅಥವಾ ಡೀಸೆಲ್ ಪವರ್ಫುಲ್ಲಾ ಚೆಕ್ ಮಾಡೋಣ ಬನ್ನಿ. ಗೈಸ್, ಈ ಪೆಟ್ರೋಲ್ ಅಂತೂ ಜ್ಯೂಸ್ ಆಗಿಬಿಟ್ಟಿದೆ. ಇದು ಪೆಟ್ರೋಲ್ ಅಂತ ಅನ್ನಿಸ್ತಾನೆ ಇಲ್ಲ. ಗೈಸ್, ಈ ಪೆಟ್ರೋಲ್ ಮತ್ತು ಡೀಸೆಲಲ್ಲಿ ಒಂದೊಂದು ಡ್ರಾಪ್ ಹಾಕಿ ಅದಕ್ಕೆ ಒಂದೇ ಒಂದು ಕಿಡಿ ಹಾಕಿ ಚೆಕ್ ಮಾಡ್ತೀನಿ, ನೋಡೋಣ ಒಂದೇ ಒಂದು ಕಿಡಿಲಿ ಪೆಟ್ರೋಲ್ ಉರಿಯುತ್ತಾ ಅಥವಾ ಡೀಸೆಲ್ ಉರಿಯುತ್ತಾ ಅಂತ. ಬನ್ನಿ ಹೊರಗೆ ಹೋಗಿ ಮಾಡೋಣ. ಗೈಸ್, ನಾರ್ಮಲ್ ಆಗಿ ಪೆಟ್ರೋಲು ಒಂದೇ ಒಂದು ಕಿಡಿಲಿ ಉರಿಯುತ್ತೆ. ಬಟ್ ಇವತ್ತೇನಾಯಿತೋ ಏನೋ ಗೊತ್ತಿಲ್ಲ, ಆ ಜ್ಯೂಸ್ ಮಿಕ್ಸ್ ಆಗಿರೋದ್ರಿಂದ ಅನಿಸುತ್ತೆ ಈ ಪೆಟ್ರೋಲ್ ಅಂತೂ ಒಂದು ಕಿಡಿಲಿ ಉರಿಯಲೇ ಇಲ್ಲ. ಗೈಸ್, ಎಕ್ಸ್ಟ್ರೀಮ್ ಕೋಲ್ಡ್ ಟೆಂಪ್ರೇಚರಲ್ಲಿ ಪೆಟ್ರೋಲ್ ಫ್ರೀಸ್ ಆಗುತ್ತಾ ಅಥವಾ ಡೀಸೆಲ್ ಫ್ರೀಸ್ ಆಗುತ್ತಾ ಇದನ್ನು ತಿಳ್ಕೊಳಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಬೇಕಿತ್ತು. ಬಟ್ ಮನೆ ಫ್ರಿಜ್ಜಲ್ಲಿ ಟ್ರೈ ಮಾಡೋದು ತುಂಬ ಕಷ್ಟ, ಸೊ ನಾನು ಟ್ರೈ ಮಾಡ್ತಾ ಇಲ್ಲ. ಸೊ ಏನಾಗುತ್ತೆ ಅಂದರೆ, ನೀವು 24 ಗಂಟೆ ಈ ಪೆಟ್ರೋಲ್ ಅಥವಾ ಈ ಡೀಸೆಲ್ನ ಫ್ರೀಸ್ ಮಾಡಿದ್ರೆ ಪೆಟ್ರೋಲ್ ಫ್ರೀಸ್ ಆಗಲ್ಲ, ಡೀಸೆಲ್ಲು ಫ್ರೀಸ್ ಆಗಿ ಜೆಲ್ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಪೆಟ್ರೋಲು ಸಿವಿಯರ್ ಕಂಡೀಷನಲ್ಲೂ ವರ್ಕ್ ಆಗುತ್ತೆ. ಈ ಪೆಟ್ರೋಲ್ ಇದೆಯಲ್ಲ, ಇದು -50 ತನಕನೂ ಹೋಗುತ್ತೆ. ಬಟ್ ಡೀಸೆಲ್ಲು -5ಗೆ ಅದು ವ್ಯಾಕ್ಸ್ ಥರ ಗಟ್ಟಿ ಆಗಿಬಿಡುತ್ತೆ. ಅದೇ ರೀತಿ ಹೈ ಟೆಂಪ್ರೇಚರಲ್ಲಿ ಪೆಟ್ರೋಲ್ ಹೆವಿ ಡೇಂಜರು. ಗೈಸ್, ಬರೀ 30 ಡಿಗ್ರಿಯಿಂದನೇ ಪೆಟ್ರೋಲ್ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆದರೆ ಡೀಸೆಲ್ಲು 150 ಡಿಗ್ರಿಯಿಂದ ಅದು ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಪೆಟ್ರೋಲ್ ಇದೆಯಲ್ಲ, ನಾನು ಈ ಬಾಟ್ಲಿಗೆ ಹಾಕಿದ್ದೀನಿ, ತಣ್ಣಗೆ ಫೀಲ್ ಆಗ್ತಿದೆ. ಅಂದರೆ ಇದು ಬೇಗ ಎವಾಪ್ರೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕೋಲ್ಡ್ ಆಗಿರುತ್ತೆ ಯಾವಾಗಲೂ. ಆದರೆ ಡೀಸೆಲ್ ಇದೆಯಲ್ಲ, ಡೀಸೆಲ್ಲು ಎವಾಪ್ರೇಟ್ ಆಗಲ್ಲ ಅಷ್ಟು ಬೇಗ. ಸೊ ಇದು ನಾರ್ಮಲ್ ಟೆಂಪರೇಚರಲ್ಲಿದೆ. ಅದೇ ರೀತಿ ಏರೋಪ್ಲೇನಲ್ಲಿ ಯಾವ್ದು ಯೂಸ್ ಮಾಡ್ತಾರೆ, ಪೆಟ್ರೋಲ ಡೀಸೆಲ್ ಅಂತ ಕೇಳಿದ್ರೆ ಇವೆರಡೂ ಅಲ್ಲ. ಏರೋಪ್ಲೇನ್ಗಳಿಗೆ ಸಪ್ರೇಟ್ ಫ್ಯೂಯಲ್ ಇರುತ್ತೆ, ಅದನ್ನ ನಾವು ಜೆಟ್ ಫ್ಯೂಯಲ್ ಅಂತ ಕರಿತೀವಿ. ಇದು ಏನು ಅಂದರೆ, ಇದರ ಫ್ರೀಸಿಂಗ್ ಟೆಂಪರೇಚರ್ ತುಂಬಾನೇ ಕಮ್ಮಿ ಇರುತ್ತೆ. ಇದು -50 ಅಲ್ವಾ, ಅದು -60 ತನಕನೂ ಹೋಗುತ್ತೆ. ಯಾಕಷ್ಟು ಕಮ್ಮಿ ಇರುತ್ತೆ ಅಂದರೆ, ಫ್ಲೈಟ್ ಮೇಲೆ ಹಾರಬೇಕಾದ್ರೆ ಟೆಂಪ್ರೇಚರ್ ಆಲ್ಮೋಸ್ಟ್ -60 -50 ಆಲ್ಮೋಸ್ಟ್ ಕೋಲ್ಡ್ ಟೆಂಪ್ರೇಚರಲ್ಲಿ ಇರುತ್ತೆ. ನಾರ್ಮಲ್ ಪೆಟ್ರೋಲ್ ಏನಾದ್ರು ಯೂಸ್ ಮಾಡಿದ್ರೆ ಅದು ಫ್ರೀಸ್ ಆಗಿ ಇಂಜಿನ್ನು ವರ್ಕ್ ಆಗೋದು ನಿಂತೇ ಹೋಗುತ್ತೆ. ಗೈಸ್, ಈ ಪೆಟ್ರೋಲ್ ಮತ್ತು ಈ ಡೀಸೆಲ್ಗೆ ಇನ್ನೊಂದು ಮೇನ್ ಡಿಫ್ರೆನ್ಸ್ ಏನಂದರೆ, ಇದು ಕಂಪ್ಲೀಟಾಗಿ ಬರ್ನ್ ಆಗುತ್ತೆ, ಇದು ಕಂಪ್ಲೀಟಾಗಿ ಬರ್ನ್ ಆಗಲ್ಲ. ಅದಕ್ಕೋಸ್ಕರ ನೀವು ಇಂಜಿನಲ್ಲಿ ನೋಡಿರ್ಬೋದು, ಪೆಟ್ರೋಲ್ ಇಂಜಿನಲ್ಲಿ ಯಾವುದೇ ಗಾಡಿ ಪೆಟ್ರೋಲ್ ಇಂಜಿನ್ ಸೈಲೆನ್ಸರಲ್ಲಿ ಹೊಗೆ ಬರಲ್ಲ. ಹೊಗೆ ಬರುತ್ತೆ ಬಟ್ ಅದು ಕಾಣಲ್ಲ. ಅದೇ ಡೀಸೆಲಲ್ಲಾದರೆ ಹೊಗೆ ಫುಲ್ ಕಪ್ಪು ಹೊಗೆ ಬರುತ್ತೆ. ಅದೇ ಡೀಸೆಲ್ ಇಂಜಿನಲ್ಲಿ ಕಪ್ಪು ಹೊಗೆ ಬರುತ್ತೆ, ಪೆಟ್ರೋಲ್ ಇಂಜಿನಲ್ಲಿ ವೈಟ್ ಹೊಗೆ ಅಥವಾ ಕಲರ್ಲೆಸ್ ಹೊಗೆ ಬರುತ್ತೆ, ಯಾಕೆಂದರೆ ಅದು ಕಂಪ್ಲೀಟಾಗಿ ಬರ್ನ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂತ ತಿಳ್ಕೊತೀನಿ. ಇನ್ನು ಇಂಥದ್ದು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ತನಕ ಟೇಕ್ ಕೇರ್, ಬಾಯ್.